ನಟ ವಿಜಯ್ ಚುನಾವಣಾ ರ್ಯಾಲಿಯಲ್ಲಿ ಕಾಲ್ತುಳಿತ. 39 ಮಂದಿ ಸಾವು, ಸಾವಿನ ಸಂಖ್ಯೆ ಏರಿಕೆ ಸಾಧ್ಯತೆ. ಹೌದು, ಘೋರ ಘನಘೋರ ರಣಭೀಕರ. ಯಮ ಮತ್ತೆ ಮತ್ತೆ ಅಟ್ಟಹಾಸ ಮೆರೆಯುತ್ತಿದ್ದಾನೆ. ಕಾದು ಹೊಂಚು ಹಾಕಿ ಅಮಾಯಕರನ್ನ ಬಲಿ ಪಡೆಯುತ್ತಿದ್ದಾನೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಭೀಕರ ಕಾಲ್ತುಳಿತ ಸಂಭವಿಸಿ 11 ಜನ ಉಸಿರು ಚೆಲ್ಲಿದರು. ಸಂಭ್ರಮದಲ್ಲಿ ಸೂತಕದ ಕರಿಛಾಯೆ ಆವರಿಸಿತ್ತು. ಕಾಲ್ತುಳಿತ ದುರಂತದಿಂದ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು. ಉಜ್ವಲ ಭವಿಷ್ಯದ ಕನಸು ಕಂಡಿದ್ದ ಯುವಕರು ನರಳಾಡಿ ಪ್ರಾಣ ಬಿಟ್ಟಿದ್ರು. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಮಾಸುವ ಮುನ್ನವೇ ನೆರೆಯ ತಮಿಳುನಾಡಿನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. ತಮಿಳುನಾಡಿನ ಕರೂರಿನಲ್ಲಿ ನಟ ಕಂ ರಾಜಕಾರಣಿ ವಿಜಯ್ ದಳಪತಿ ಆಯೋಜಿಸಿದ್ದ ಪ್ರಚಾರದ ರ್ಯಾಲಿ ವೇಳೆ ಕಾಲ್ತುಳಿತ ದುರಂತ ನಡೆದಿದೆ. ರ್ಯಾಲಿಯಲ್ಲಿ ಅಡಗಿ ಕೂತಿದ್ದ ಯಮನ ಕೇಕೆಗೆ 39 ಅಮಾಯಕರು ಮೃತಪಟ್ಟು ಇನ್ನೂ 60ಕ್ಕೂ ಹೆಚ್ಚು ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ವಿಜಯ್ ಅವರು ಯಾವಾಗ ಮಾತಾಡಕ್ ಶುರು ಮಾಡಿದ್ರು, ಕ್ರೌಡ್ ತುಂಬಾ ಒಂದು ಎನರ್ಜಿಯಿಂದ ಅವರನ್ನು ಹೆಂಗಾದ್ರು ಅವ್ರ ಸ್ಪೀಚ್ ಅನ್ನು ಫುಲ್ ಕೇಳ್ಬಿಡ್ಬೇಕು, ಅವ್ರನ್ನ ಹತ್ರ ಹೋಗ್ಬಿಡ್ಬೇಕು ಅನ್ನೋದು ಒಬ್ರಿಗೊಬ್ರು ಅಲ್ಲಿ ನೂಕು ಹಾಕ್ಲಾಯ್ತು. ಆ ಟೈಮಲ್ಲಿ ಸರಿಯಾಗಿ ಕರೆಂಟ್ ಕಟ್ ಆಗತ್ತೆ. ಅಲ್ಲಿ ಒಂದು ಬ್ಯಾರಿಗೇಡ್ ತರ ಒಂದು ಇದು ಹಾಕಿರ್ತಾರೆ, ಆಯನ್ ಇದಲ್ಲಿ ವ್ಯಾಲಿ, ಅದಲ್ಲಿ ಸಿಗಾಕೊಳ್ತಾರೆ. ಅದು ಸಿಗಾಕೊಂಡು ಆ ಪಕ್ಕದಲ್ಲೇ ಒಂದು ದೊಡ್ಡ ಹಳ್ಳ ಇರುತ್ತೆ. ಆ ಹಳ್ಳದಲ್ಲಿ 40ಕ್ಕೂ ಹೆಚ್ಚು ಜನ ಬೀಳ್ತಾರೆ. ಅದ್ರ ಮೇಲೆ ಬೀಳಕ್ಕೆ ಕೆಳಗಿರೋರೆಲ್ಲ ಅಲ್ಲಿ ಸಿಗಾಕೋತಾರೆ. ಈ ಘಟನೆ ಎಕ್ಸಾಕ್ಟ್ ನಡೆದಿರೋದಲ್ಲಿ ನನ್ನ ಮಗ ಈ ಕಡೆ ಇದ್ದ, ಆ ಕಡೆ ಪೊಲೀಸ್ ಇದು ಆಂಬುಲೆನ್ಸ್ ಎಲ್ಲ ಬರೋದು ಮುಂಚೆ ಹೇಳ್ದ, ಅಪ್ಪ ಒಂದು 50 ಜನ ಹೋಗಿರ್ತಾರೆ, ಹೆಂಗಸರು ಜಾಸ್ತಿ ಹೋಗಿರ್ತಾರೆ ಅಂತ ಹೇಳಿದ್ರು. ಇದ್ರೂ ಸ್ವಲ್ಪ ಸೆಕ್ಯೂರಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಇಷ್ಟು ಇದು ಆಗಲ್ಲ ಸರ್. ಏನಕ್ಕೆ ಆಯ್ತು ಅನ್ಸುತ್ತೆ ಸರ್, ಅಷ್ಟೊಂದು ಜನ ಸೇರಿದ್ರ ಸರ್? ಇದೆಲ್ಲ ಬಂದು ಫ್ಯಾಮಿಲಿಯಾಗಿ ಬಂದರು. ಇದು ಚುನಾವಣೆ ಅವ್ರ ಥರ ಅಲ್ಲ. ಇದು ವಿಜಯ್ ನೋಡಬೇಕು, ಚಿಕ್ಕ ಮಕ್ಕಳು ತೋರಿಸ್ಬೇಕು. ಸತ್ತೋದ್ರು ನೋಡಿದ್ರ ಅವೆಲ್ಲ ಏನು ಗೊತ್ತು ಅವ್ರಿಗೆಲ್ಲ. ಒಂದೊಂದು ದೃಶ್ಯಗಳು ಘನಘೋರ. ಕಾಲ್ತುಳಿತ ಬಳಿಕ ಚಪ್ಪಲಿಗಳು ಚೆಲ್ಲಾಪಿಲ್ಲಿ. ಇನ್ನು ಕಾಲ್ತುಳಿತದ ಬಳಿಕ ಒಂದೊಂದು ದೃಶ್ಯಗಳು ಘನಘೋರವಾಗಿದೆ. ಪ್ರಕರಣದ ಭೀಕರತೆಗೆ ಈ ದೃಶ್ಯಗಳೇ ಸಾಕ್ಷಿಯಾಗಿವೆ. ಕಾಲ್ತುಳಿತದಲ್ಲಿ ಸಾವು ನೋವಿನ ಬಳಿಕ ಚಪ್ಪಲಿಗಳು ಚೆಲ್ಲಾಪಿಲ್ಲಿಯಾಗಿವೆ. ಎಲ್ಲಂದ್ರಲ್ಲಿ ಚಪ್ಪಲಿಗಳು ಬಿದ್ದಿವೆ. ಇದು ಘಟನೆಯ ಭೀಕರತೆಗೆ ಸಾಕ್ಷಿಯಾಗಿದೆ. ಮೃತರ ಕುಟುಂಬಕ್ಕೆ ಶವಗಳ ಹಸ್ತಾಂತರ. ಶವಗಾರ ಬಳಿ ಕುಟುಂಬಸ್ಥರ ಆಕ್ರಂದನ. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಶವಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಮೃತದೇಹವನ್ನ ರವಾನೆ ಮಾಡಲು ಸರ್ಕಾರದ ವತಿಯಿಂದಲೇ ಆಂಬ್ಯುಲೆನ್ಸ್ ಮಾಡಲಾಗಿತ್ತು. ಶವಗಾರ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ತಮ್ಮವರನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರಿಟ್ರು. ಆಮೇಲೆ ಅವರು ಹೋಗ್ಬೇಕ ಸ್ವಲ್ಪ ಹೋಗಿದ್ದೀನಿ. ಆಮೇಲೆ ಏರಿ ಒಳಗಡೆ ಉಳಿದೀನಿ. ಹತ್ತಿದ್ರು ಜನ ನೋಡಕ್ಕೆ, ಏರಿಂದಂಗೆ ಆಮೇಲೆ ಅದು ಫುಲ್ ಮಾಡಿ ಇದು ಮಾಡಿ ಎಲ್ಲ ಎಲ್ಲೆಲ್ಲ ಇದ್ದಾರೋ ಅಲ್ಲಿ ಮಾಡ್ತೀನಿ. 14 ವರ್ಷಗಳ ಬಳಿಕ ದಕ್ಷಿಣ ಭಾರತದಲ್ಲಿ ಭೀಕರ ದುರಂತ. 2011ರಲ್ಲಿ ಶಬರಿಮಲೆ ಬಳಿಕ ದೊಡ್ಡ ಕಾಲ್ತುಳಿತ. ತಮಿಳುನಾಡಿನ ಕರೂರಿನಲ್ಲಿ ಸಂಭವಿಸಿದ್ದ ಕಾಲ್ತುಳಿತ ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ಕಾಲ್ತುಳಿತವಾಗಿದೆ. ಈ ಹಿಂದೆ 2011ರಲ್ಲಿ ಶಬರಿಮಲೆಯಲ್ಲಿ ಕಾಲ್ತುಳಿತದಲ್ಲಿ 104 ಮಂದಿ ಸಾವನ್ನಪ್ಪಿದ್ರು. 14 ವರ್ಷಗಳ ಬಳಿಕ ಸಂಭವಿಸಿದ್ದ ಕಾಲ್ತುಳಿತದಲ್ಲಿ 39 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯ್ ದಳಪತಿ ರ್ಯಾಲಿ ಒಂದು ಕರಾಳ ಅಧ್ಯಾಯಕ್ಕೆ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.